నాకు మా అందరూ ఉద్యోగం మాకు డబ్బులు అవసరం, ఇంట్లో అందరూ ఉద్యోగస్తులే. అదేందా మా పాప ఉద్యోగమే, ఒకళ్ళు డబ్బులు అవసరం. ఆడు అబద్ధం చెప్పాడు, అమ్మాయికి డిమాండ్ చేస్తున్నా డబ్బుల కోసం డిమాండ్ చేస్తున్నా అన్న తప్పది. ಆಂಧ್ರದ ವಿಶಾಖಪಟ್ಟಣಂನ ಎಲ್ಬಿ ನಗರ್ನಲ್ಲಿ ನಡೆದ ಯುವತಿಯ ಕೊಲೆ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ವಿಜಯನಗರಕ್ಕೆ ಸೇರಿದ ಚಿಂತಾಡ ರವೀಂದ್ರ ನೇವಿಯಲ್ಲಿ ಕೆಲಸ ಮಾಡ್ತಿದ್ದ. ವಿಶಾಖಪಟ್ಟಣಂನ ಎಲ್ಬಿ ನಗರ್ನ ಒಂದು ಅಪಾರ್ಟ್ಮೆಂಟ್ ನಲ್ಲಿ ವಾಸ ಮಾಡ್ತಿದ್ದ. ನೇವಿಯಲ್ಲಿ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಿದ್ದವನು ಕೊರೋನಾ ಟೈಮಲ್ಲಿ ಒಂದು ಡೇಟಿಂಗ್ ಆಪ್ ನ ಇನ್ಸ್ಟಾಲ್ ಮಾಡಿಕೊಂಡು ಅದರಲ್ಲೇ ಕಾಲ ಕಳೀತಿದ್ದ. ಆಗ ಆ ಡೇಟಿಂಗ್ ಆಪ್ ನಲ್ಲಿ ವಿಶಾಖಪಟ್ಟಣಕ್ಕೆ ಸೇರಿದ ಮೋನಿಕಾ ಅನ್ನೋ ಇವಳು ರವೀಂದ್ರಗೆ ಪರಿಚಯವಾಗಿದ್ಲು. 2021ರಿಂದ ಇವರಿಬ್ಬರ ನಡುವೆ ಪರಿಚಯ ಶುರುವಾಗಿತ್ತು. ಆಗ ರವೀಂದ್ರಗೆ 29 ವರ್ಷ ವಯಸ್ಸಾಗಿದ್ರೆ ಇವಳಿಗೆ 24 ವರ್ಷ ವಯಸ್ಸಾಗಿತ್ತು. ಕೋವಿಡ್ ಟೈಮಲ್ಲಿ ಆಪ್ ಮೂಲಕ ಪರಿಚಯ ಶುರುವಾಗಿ ಅದು ಪ್ರೀತಿಗೆ ತಿರುಗಿತ್ತು. ಲಾಕ್ಡೌನ್ ಮುಗಿದ ಬಳಿಕ ಇಬ್ರು ಭೇಟಿಯಾಗಿ ಡೀಪ್ ಆಗಿ ಒಬ್ರಿಗೊಬ್ರು ಲವ್ ಮಾಡೋಕೆ ಶುರು ಮಾಡಿದ್ರು. ಹೀಗೆ ಕಳೆದ 3 ವರ್ಷಗಳಿಂದ ಇವರಿಬ್ರು ಲವ್ ಮಾಡ್ತಾ ಇದ್ರು. ಮದುವೆ ಕೂಡ ಆಗ್ಬೇಕು ಅಂತ ನಿರ್ಧರಿಸಿದ್ರು. ಆದ್ರೆ ಇದ್ದಕ್ಕಿದ್ದಂತೆ ಅದೇನಾಯ್ತೋ ಗೊತ್ತಿಲ್ಲ. ರವೀಂದ್ರಗೆ ದೊಡ್ಡವರೆಲ್ಲ ಸೇರಿ ಒಂದು ಸಂಬಂಧವನ್ನ ತಂದಿದ್ರು. ಆ ಯುವತಿ ಇವನಿಗೆ ಇಷ್ಟವಾಗಿದ್ರಿಂದ ಅವಳನ್ನೇ ರವೀಂದ್ರ ಮದುವೆಯಾಗಿದ್ದ. ಆದ್ರೆ ರವೀಂದ್ರಗೆ ಮದುವೆ ಫಿಕ್ಸ್ ಆಗ್ತಿದ್ದಂತೆ ಗಲಾಟೆಗಳು ಶುರುವಾಗಿದ್ವು. ಆಗ ರವೀಂದ್ರ ಹಾಗೂ ಮೋನಿಕಾ ನಡುವೆ ಪರಸ್ಪರ ಬ್ರೇಕಪ್ ಕೂಡ ಹೇಳ್ಕೊಂಡಿದ್ರು. ನಂತರ ಮೋನಿಕಾ ರವೀಂದ್ರನಿಂದ ಸ್ವಲ್ಪ ಡಿಸ್ಟೆನ್ಸ್ ನ ಮೇಂಟೈನ್ ಮಾಡಿದ್ಲು. ಇತ್ತ ಮದುವೆಯಾದ್ಮೇಲೆ ರವೀಂದ್ರ ಕೂಡ ಮೋನಿಕಾನ ಮರೆತು ಹೆಂಡತಿ ಜೊತೆ ಹಾಯಾಗಿದ್ದ. ತನ್ನ ಕೆಲಸದಲ್ಲಿ ತಾನು ಬ್ಯುಸಿಯಾಗಿದ್ದ. ಇತ್ತೀಚೆಗಷ್ಟೇ ರವೀಂದ್ರಗೆ ಒಂದು ಮಗು ಕೂಡ ಆಗಿತ್ತು. ಕಳೆದ 4 ತಿಂಗಳ ಹಿಂದಷ್ಟೇ ರವೀಂದ್ರ ಹೆಂಡತಿ ತವರು ಮನೆಗೆ ಬಾಣಂತನಕ್ಕೆ ಅಂತ ಹೋಗಿದ್ಲು. ಇದರಿಂದ ರವೀಂದ್ರ ಮನೆಯಲ್ಲಿ ಒಬ್ಬಂಟಿಯಾಗಿ ಕಾಲ ಕಳೆಯುತ್ತಿದ್ದ. 1 ವರ್ಷದ ಹಿಂದಷ್ಟೇ ಗಾಜುವಾಕದ ಎಲ್ಬಿ ನಗರ್ನ ಒಂದು ಅಪಾರ್ಟ್ಮೆಂಟ್ಗೆ ರವೀಂದ್ರ ಶಿಫ್ಟ್ ಆಗಿದ್ದ. ಹೆಂಡತಿ ಬಾಣಂತನಕ್ಕೆ ಅಂತ ತವರು ಮನೆಗೆ ಹೋಗ್ತಿದ್ದಂತೆ ಮೋನಿಕಾ ಮತ್ತೆ ಇವನ ಟಚ್ಗೆ ಬಂದಿದ್ಲು. ಆಗ ನನ್ನ ಬಿಟ್ಟು ಬೇರೆಯವಳನ್ನ ಮದುವೆಯಾದೆ ಅಂತ ಮೋನಿಕಾ ಮತ್ತೆ ರವೀಂದ್ರ ಹತ್ರ ಜಗಳ ತೆಗೆದಿದ್ಲು. ಅಲ್ಲದೆ ನನ್ನ ಮತ್ತೆ ಮದುವೆಯಾಗು ಅಂತಾನು ಮೋನಿಕಾ ಪೀಡಿಸಿದ್ಲಂತೆ. ತನ್ನ ಅವಶ್ಯಕತೆಗಳಿಗೆ ಬೇಕಾದಾಗ ರವೀಂದ್ರ ಹತ್ರ ದುಡ್ಡು ಕೇಳೋಕೆ ಶುರು ಮಾಡಿದ್ಲಂತೆ. ಅಲ್ಲಿಗಾಗ್ಲೇ ರವೀಂದ್ರ ಮೋನಿಕಾಗೆ 3.5 ಲಕ್ಷದವರೆಗೂ ಹಣವನ್ನ ಖರ್ಚು ಮಾಡಿದ್ದ. ಆದರೂ ಕೂಡ ಮೋನಿಕಾ ಟಾರ್ಚರ್ ಮಾತ್ರ ಕಡಿಮೆಯಾಗಿರಲಿಲ್ಲ. ಈ ನಡುವೆ ತನ್ನ ಹೆಂಡತಿಗೆ ನಮ್ಮಿಬ್ಬರ ಫೋಟೋ ಹಾಗೂ ವಿಡಿಯೋಗಳನ್ನ ಕಳಿಸೋದಾಗಿ ಮೋನಿಕಾ ರವೀಂದ್ರನ ಬ್ಲಾಕ್ ಮೇಲ್ ಮಾಡ್ತಿದ್ಲಂತೆ. ಇದರಿಂದ ಇವರಿಬ್ಬರ ನಡುವೆ ಇನ್ನಷ್ಟು ಗಲಾಟೆಗಳು ಹೆಚ್ಚಾಗ್ತಾ ಹೋಗಿತ್ತು. ಆದರೂ ಕೂಡ ಇಬ್ರು ಪರಸ್ಪರ ಟಚ್ ಅಲ್ಲೇ ಇರ್ತಿದ್ರು. ಇತ್ತೀಚೆಗಷ್ಟೇ ರವೀಂದ್ರ ಮನೆಗೆ ಬಂದಿದ್ದ ಮೋನಿಕಾ ಇವನ ಐಡಿ ಕಾರ್ಡ್ ನ ತಗೊಂಡು ಹೋಗಿದ್ಲು. ಆ ಐಡಿ ಕಾರ್ಡ್ ಬೇಕು ಅಂತ ರವೀಂದ್ರ ಮೋನಿಕಾನ ಕೇಳಿದ್ದ. ಆದ್ರೆ ನನ್ನ ಮದುವೆಯಾಗು ಅಂತ ಮೋನಿಕಾ ಮತ್ತೆ ಮತ್ತೆ ಪೀಡಿಸೋಕೆ ಶುರು ಮಾಡಿದ್ಲು. ಇದರಿಂದ ಇಬ್ಬರ ನಡುವೆ ವಾಗ್ವಾದಗಳು ಶುರುವಾಗಿದ್ವು. ಜೊತೆಗೆ ಹಣಕಾಸಿನ ವ್ಯವಹಾರದ ಬಗ್ಗೆಯೂ ಮಾತುಗಳು ಬಂದು ಹೋಗ್ತಿದ್ವು. ದುಡ್ಡಿಗಾಗಿ ಮೋನಿಕಾ ಕೊಡ್ತಿದ್ದ ಟಾರ್ಚರ್ ನ ರವೀಂದ್ರ ತನ್ನ ಸ್ನೇಹಿತನ ಹತ್ರ ಹೇಳ್ಕೊಂಡಿದ್ದ. ಹೇಗಾದ್ರೂ ಮಾಡಿ ಮೋನಿಕಾನ ತನ್ನ ಜೀವನದಿಂದ ತಪ್ಪಿಸಬೇಕು ಅಂತ ನಿರ್ಧರಿಸಿದ್ದ. ಈ ವೇಳೆ ಇವನಿಗೆ ಐಡಿ ಕಾರ್ಡ್ ಅವಶ್ಯಕತೆ ಎದುರಾಗಿತ್ತು. ರವೀಂದ್ರ ತನ್ನ ಐಡಿ ಕಾರ್ಡ್ ಕೊಡುವಂತೆ ಮೋನಿಕಾನ ಕೇಳಿದ್ದ. ಐಡಿ ಕಾರ್ಡ್ ಇಲ್ಲದಿದ್ರೆ ಕೆಲಸದಲ್ಲಿ ಸಮಸ್ಯೆ ಬರುತ್ತೆ ಅಂತಾನು ವಿವರಿಸಿ ಹೇಳಿದ್ದ. ಆದರೂ ಕೂಡ ಮೋನಿಕಾ ಮಾತ್ರ ಇವನನ್ನ ಸತಾಯಿಸ್ತಾನೆ ಬರ್ತಿದ್ಲು. ಕಳೆದ ಭಾನುವಾರ ಮನೆಯಲ್ಲಿ ಯಾರೂ ಇಲ್ಲ ಅಂತ ಹೇಳಿ ಮೋನಿಕಾನ ರವೀಂದ್ರ ಮನೆಗೆ ಕರೆಸಿಕೊಂಡಿದ್ದ. ಅದಕ್ಕೂ ಮೊದಲೇ ಮೋನಿಕಾನ ಸಾಯಿಸೋಕೆ ರವೀಂದ್ರ ಪಕ್ಕ ಪ್ಲಾನ್ ಮಾಡ್ಕೊಂಡಿದ್ದ. ಮೋನಿಕಾ ಮನೆಗೆ ಬರೋಕು ಮೊದಲೇ ಆನ್ಲೈನ್ ನಲ್ಲಿ ಕತ್ತಿಯೊಂದನ್ನ ಆರ್ಡರ್ ಮಾಡಿ ತರಿಸಿಕೊಂಡಿದ್ದ. ಮೋನಿಕಾ ಬಂದ ಸ್ವಲ್ಪ ಹೊತ್ತಿಗೆಲ್ಲ ಇಬ್ಬರ ನಡುವೆ ಜಗಳ ಶುರುವಾಗಿತ್ತು. ಹೇಗೋ ಸಾಯಿಸಬೇಕು ಅಂತ ಪ್ಲಾನ್ ಹಾಕೊಂಡಿದ್ದ ರವೀಂದ್ರ ಮೋನಿಕಾ ಜೊತೆ ಗಲಾಟೆಗೆ ಇಳಿದು ಇವಳ ಮೇಲೆ ಕತ್ತಿಯಿಂದ ದಾಳಿ ಮಾಡಿದ್ದ. ಆಗ ಮೋನಿಕಾ ಜೋರಾಗಿ ಕಿರುಚಾಡೋಕೆ ಶುರು ಮಾಡಿದ್ಲು. ಕೂಡಲೇ ರವೀಂದ್ರ ಇವಳ ಕತ್ತು ಹಿಸುಕಿ ಕೊಲೆ ಮಾಡಿಬಿಟ್ಟಿದ್ದ. ಕೊಲೆ ಮಾಡಿದ ಬಳಿಕ ರವೀಂದ್ರಗೆ ಇನ್ನಿಲ್ಲದಂತೆ ಟೆನ್ಷನ್ ಶುರುವಾಗಿತ್ತು. ಮೋನಿಕಾ ಬಾಡಿಯನ್ನ ಹೇಗಾದ್ರೂ ಮಾಡಿ ಮನೆಯಿಂದ ಸಾಗಿಸಬೇಕು ಅಂತ ರವೀಂದ್ರ ಪ್ಲಾನ್ ಹಾಕಿದ್ದ. ಮೊದಲಿಗೆ ತಾನು ಆರ್ಡರ್ ಮಾಡಿದ್ದ ಕತ್ತಿಯಿಂದಲೇ ಮೋನಿಕಾ ದೇಹವನ್ನ ತುಂಡು ತುಂಡು ಮಾಡಿದ್ದ. ಅದರಲ್ಲಿ ಕೆಲವು ತುಂಡುಗಳನ್ನ ಫ್ರಿಡ್ಜ್ ನಲ್ಲಿಟ್ಟಿದ್ದ. ಮನೆಯನ್ನೆಲ್ಲ ಕ್ಲೀನ್ ಮಾಡಿ ವಾಸನೆ ಬರದಂತೆ ರೂಮ್ ಸ್ಪ್ರೇ ಹೊಡೆದಿದ್ದ. ಮೋನಿಕಾ ತಲೆ ಹಾಗೂ ಬಾಡಿಯನ್ನ ದೂರದ ನಿರ್ಜನ ಪ್ರದೇಶದಲ್ಲಿ ಎಸೆದು ಅದಕ್ಕೆ ಬೆಂಕಿ ಹಚ್ಚಿದ್ದ. ಮನೆಗೆ ಬಂದವನು ಮೋನಿಕಾ ಕಾಲು ಕೈಗಳನ್ನ ಎಸೆಯೋಕೆ ಧೈರ್ಯ ಸಾಲದೆ ತನ್ನ ಫ್ರೆಂಡ್ ಸಂದೀಪ್ ಅನ್ನೋನಿಗೆ ಕಾಲ್ ಮಾಡಿದ್ದ. ನಾನು ಮೋನಿಕಾನ ಸಾಯಿಸಿದ್ದೀನಿ, ಬಾಡಿಯನ್ನೆಲ್ಲ ತುಂಡು ತುಂಡು ಮಾಡಿದ್ದೀನಿ ಅಂತ ರವೀಂದ್ರ ಅವನ ಹತ್ರ ಹೇಳ್ಕೊಂಡಿದ್ದ. ಆಗ ಸಂದೀಪ್ ತಕ್ಷಣ ಪೊಲೀಸರಿಗೆ ಶರಣಾಗುವಂತೆ ಹೇಳಿದ್ದ. ಇದರಿಂದ రవీంద్ర పోలీసರಿಗೆ విషయవన్న తెలిసిద్ద. మన ఎల్బీ నగర్లో గాజువాకలో ఎల్బీ నగర్లో కీర్తి ఎన్క్లేవ్ ఫ్లాట్ నెంబర్ 102 దాంట్లో ఇతను ఉంటాడు. అతను ఒంటరిగా ఉంటున్నాడు ఇప్పుడు ప్రెజెంట్. అమ్మాయిని పిలిపించుకొని పథకం ప్రకారంగా అమ్మాయితో గొడవ పెట్టుకొని అమ్మాయిని గొంతు
పిసికేసాడు. అంటే చెప్పిన ప్రకారం ఏంటంటే ముక్కు నోరు మూసేసి సఫకేషన్ చేసి చంపేశాడు. చంపేసిన తర్వాత అతను ఈ డెడ్ బాడీని ఏ విధంగా డిస్పోజ్ చేయాలో అర్థం కాక దాన్ని కావాలనే ఉద్దేశంతో అతను ఒక కత్తి తీసుకొని ఆ బాడీని 3 ముక్కలు చేశాడు అన్నమాట. గొంతు, తల, చేతులు, మొండెం అన్నీ కూడా సెపరేట్ చేశాడు. సెపరేట్ చేసేసి కాళ్ళన్నీ కూడాను ఒక సూట్ కేసులో ప్యాక్ చేశాడు. అదేవిధంగా మొండి భాగం ఫ్రిడ్జ్లో పెట్టాడు. ఈ తల, చేతుల్ని మరి అంటే 1 by 1 డిస్పోజ్ చేయాలన్న ఉద్దేశం అతని ఉద్దేశం. ಆಗ ಪೊಲೀಸರು ಸ್ಥಳಕ್ಕೆ ಬಂದು ಇವನನ್ನ ವಶಪಡಿಸಿಕೊಂಡು ವಿಚಾರಣೆ ನಡೆಸಿದಾಗ ಘಟನೆಯನ್ನ ವಿವರಿಸಿದ್ದ. ಮೋನಿಕಾ ಕೊಡ್ತಿದ್ದ ಟಾರ್ಚರ್ ತಡೆಯೋಕೆ ಆಗದೆ ಅವಳನ್ನ ಕೊಲೆ ಮಾಡಿದ್ದಾಗಿ ಒಪ್ಕೊಂಡಿದ್ದ. ಈ ಹಿಂದೆ ಮೋನಿಕಾಗೆ 3.5 ಲಕ್ಷ ಹಣವನ್ನ ಕೊಟ್ಟಿದ್ದೆ, ಈಗಲೂ ಕೂಡ ಹಣ ಕೊಡುವಂತೆ ಪೀಡಿಸ್ತಿದ್ಲು. ನನ್ನ ID ಕಾರ್ಡ್ ಕೂಡ ತಗೊಂಡಿದ್ಲು. ID ಕಾರ್ಡ್ ತಗೊಂಡು ಮಾನ ಮರ್ಯಾದೆ ಕಳೀತೀನಿ ಅಂತೆಲ್ಲ ಬೆದರಿಕೆ ಹಾಕ್ತಿದ್ಲು. ಪದೇ ಪದೇ ಹಣ ಬೇಕು ಅಂತ ಬ್ಲಾಕ್ ಮೇಲ್ ಮಾಡ್ತಿದ್ಲು. ಹೀಗಾಗಿ ಇವಳನ್ನ ಪ್ಲಾನ್ ಪ್ರಕಾರವೇ ಕೊಲೆ ಮಾಡಿದ್ದಾಗಿ ರವೀಂದ್ರ ಪೊಲೀಸರ ಹತ್ರ ನಿಜವನ್ನ ಒಪ್ಕೊಂಡಿದ್ದ. ಮೋನಿಕಾ ಈ ಹಿಂದೆ ಬೆಂಗಳೂರಿನಲ್ಲಿ ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ಲಂತೆ. ಬಳಿಕ ಒಂದು ಪ್ರೈವೇಟ್ ಬ್ಯಾಂಕ್ ಅಲ್ಲಿ ಕೆಲಸಕ್ಕೆ ಜಾಯ್ನ್ ಆಗಿದ್ಲು ಅಂತ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿತ್ತು. ಇನ್ನೊಂದು ಕಡೆ ಮೋನಿಕಾ ತಂದೆ ಗೋಪಾಲ್ ರಾವ್ ಮಾತ್ರ ನನ್ನ ಮಗಳು ಪರಮಪತಿವ್ರತೆ ಅಂತ ಮೀಡಿಯಾಗಳ ಮುಂದೆ ಹೇಳಿದ್ದ. ರವೀಂದ್ರ ಟ್ರ್ಯಾಪ್ ಮಾಡಿ ಪ್ರೀತಿ ಹೆಸರಲ್ಲಿ ನನ್ನ ಮಗಳನ್ನ ಮೋಸ ಮಾಡಿದಾನೆ. ಅವನು ಯಾರು ಅಂತ ಕೂಡ ನಮಗೆ ಗೊತ್ತಿಲ್ಲ. ನನ್ನ ಮಗಳಿಗೆ ಹಣದ ಅವಶ್ಯಕತೆ ಇರಲಿಲ್ಲ. ಅವಳು ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಿದ್ಲು. ಇಂತಹ ಹುಡುಗಿಯನ್ನ ನಂಬಿಸಿ ಕೊಲೆ ಮಾಡಿ ಈಗ ಸಿಂಪತಿ ಗಿಟ್ಟಿಸಿಕೊಳ್ಳೋಕೆ ಮೋನಿಕಾ ದುಡ್ಡಿಗೆ ಡಿಮ್ಯಾಂಡ್ ಮಾಡಿದ್ಲು ಅಂತ ಅವಳ ಮೇಲೆ ಸುಳ್ಳು ಆರೋಪ ಮಾಡ್ತಿದ್ದಾನೆ ಅಂತ ಮೋನಿಕಾ ತಂದೆ ಆರೋಪಿಸಿದ್ದ. ನಿಜವಾಗ್ಲೂ ದುಡ್ಡಿಗಾಗಿ ಈ ಕೆಲಸ ಮಾಡೋದಿದ್ರೆ ಎಷ್ಟೋ ದಾರಿಗಳಿವೆ, ಆದ್ರೆ ಯಾರು ಕೂಡ ಕೊಲೆ ಮಾಡೋಕೆ ಹೋಗೋದಿಲ್ಲ. ಹೀಗಾಗಿ ಪ್ಲಾನ್ ಪ್ರಕಾರವೇ ನನ್ನ ಮಗಳನ್ನ ರವೀಂದ್ರ ಕೊಲೆ ಮಾಡಿದ್ದಾನೆ ಅಂತ ಮೋನಿಕಾ ತಂದೆ ಮೀಡಿಯಾಗಳ ಮುಂದೆ ಅಲವತ್ತುಕೊಂಡಿದ್ದ. మా అందరూ ఉద్యోగం మాకు డబ్బులు అవసరం, ఇంట్లో అందరూ ఉద్యోగస్తులే. అదేందా మా పాప ఉద్యోగమే, ఒకళ్ళు డబ్బులు అవసరం. ఆడు అబద్ధం చెప్పాడు, అమ్మాయికి డిమాండ్ చేస్తుంది, డబ్బుల కోసం డిమాండ్ చేస్తున్నా అన్న తప్పది. ఆడు మీడియాలో ఆడు కావాలని ఆడు సేవ్ అవ్వడం కోసం మాత్రమే వాడు చెప్తున్నాడు. అక్కడ కావాలని ఏదో ట్రాప్ చేసి అమ్మాయిని మభ్యపెట్టి అమ్మాయిని రూముకి తీసుకెళ్ళి చంపేసి నరికేసి అదేందా కాల్ చేసి ಅన్ని ಹಿಂಸಲ್ చేసి. ಈ ವೇಳೆ ಕ್ರೈಮ್ ಸೀನ್ ರೀಕನ್ಸ್ಟ್ರಕ್ಷನ್ಗಾಗಿ ಆರೋಪಿ ರವೀಂದ್ರನನ್ನ ಘಟನಾ ಸ್ಥಳಕ್ಕೆ ಪೊಲೀಸರು ಕರ್ಕೊಂಡು ಬಂದಿದ್ರು. ಈ ವೇಳೆ ಮೋನಿಕಾ ಕುಟುಂಬಸ್ಥರು ಪೊಲೀಸ್ ವಾಹನವನ್ನ ಅಡ್ಡಗಟ್ಟಿ ರವೀಂದ್ರ ಮೇಲೆ ಹಲ್ಲೆ ಮಾಡೋಕೆ ಶುರು ಮಾಡಿದ್ರು. ಆರೋಪಿ ರವೀಂದ್ರನನ್ನ ನಮ್ಮ ವಶಕ್ಕೆ ಕೊಡುವಂತೆ ಮೋನಿಕಾ ಕುಟುಂಬಸ್ಥರು ಆಗ್ರಹಿಸಿದ್ರು. ಆದ್ರೆ ಪೊಲೀಸರು ಅವರನ್ನ ತಪ್ಪಿಸಿ ರವೀಂದ್ರನ ಬಚಾವ್ ಮಾಡಿದ್ರು. ಕೊಲೆ ಮಾಡಿದ ಬಳಿಕ ರವೀಂದ್ರ ಪೊಲೀಸರ ಮುಂದೆ ಶರಣಾಗಿದ್ದ. ಕೇಸ್ ದಾಖಲಾದ ಬಳಿಕ ರವೀಂದ್ರ ವಿರುದ್ಧ FIR ಕೂಡ ದಾಖಲಾಗಿತ್ತು. ಅಸಲಿಗೆ ರವೀಂದ್ರ ಮೋನಿಕಾನ ಸಾಯಿಸಿದ್ದಾದ್ರೂ ಯಾಕೆ? ಕೊಲೆಗೆ ನಿಜವಾದ ಕಾರಣವೇನು? ಮದುವೆಯಾಗಿದೆ ಅಂತ ಗೊತ್ತಿದ್ರು ಮೋನಿಕಾ ರವೀಂದ್ರ ಮನೆಗೆ ಯಾಕೆ ಬಂದಿದ್ಲು? ಇವರಿಬ್ಬರ ಮಧ್ಯೆ ಅಂದು ನಿಜಕ್ಕೂ ಏನು ನಡೀತು ಅನ್ನೋದೆಲ್ಲ ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ. ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಚಾನೆಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ.